ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಫಿಶ್ ತವಾ ಫ್ರೈ. ಮಾಮೂಲಿ ಬೀದಿಲಿ ಮತ್ತು ಸ್ಟ್ರೀಟಲ್ಲಿ ಯಾವ ಥರ ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಿ ಯಾವುದೇ ಕೆಮಿಕಲ್ ಬಳಸ್ದೇ, ಕಲ್ಲರ್ ಬಳಸ್ದೇ ನೋಡಿ ಈ ಥರ ಬರುತ್ತೆ. ಗಮನ ಇಟ್ಟು ನೋಡ್ಕೊಳ್ಳಿ, ಜಾಸ್ತಿ ಮಸಾಲೆ ಏನು ಅರಿಯೋದು ಬೇಕಿಲ್ಲ. ನೋಡಿ ನಾನು 1.5 kg ಆಗೋಂಥದ್ದು ಒಂದು ಫಿಶ್ನ ತೊಗೊಂಡು ಬಂದಿದ್ದೀನಿ. ರಘು ಆಗಲಿ, ಬಾಂಗ್ಡಾ ಆಗಲಿ, ಬಾಂಗ್ಡಾ ಚಿಕ್ಕದು ಬರುತ್ತೆ, ಜಿಲೇಬಿ ಆಗಲಿ, ಯಾವುದೇ ಆಗಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ನಿಮಗೆ ಪೀಸು ಯಾವ ಸೈಜ್ ಬೇಕು ತವಾ ಫ್ರೈ ಮಾಡ್ಕೊಳ್ಳೋಕ್ಕೆ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈಟಾಗಿ ಮಸಾಲೆ ರುಬ್ಕೊಬಿಡೋಣ. 5-6 ಬ್ಯಾಡಗಿ ಮೆಣಸಿನ್ಕಾಯಿ, 5-6 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು 7-8 ಮೆಣಸು, ಸ್ವಲ್ಪ ಕಸ್ತೂರಿ ಮೆಂತೆ ಮತ್ತು ಸ್ವಲ್ಪ ಸೋಂಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 7ರಿಂದ 8 ಪಾಯಿ ಬೆಳ್ಳುಳ್ಳಿ ಇಷ್ಟು ಹಾಕಿದ್ದಾದಮೇಲೆ ಒಂದು 2 ಹೆಬ್ಬೆಟ್ಟು ಬೆಳೆದ ಗಾತ್ರದಷ್ಟು ಶುಂಠಿನೇ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಬಾಣಲಿಲಿ ಹುರಿದಿರ್ತಕ್ಕಂಥದ್ದನ್ನು ತೆಗೆದುಬಿಟ್ಟು ನೋಡಿ ನಾನೀಗ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ. ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ದಾದಮೇಲೆ ಎಲ್ಲ ಕಡೆ ಸಿಗೋ ಥರ ಆ್ಯಡ್ ಮಾಡಿ. ನಾನೇನು ರುಬ್ಕೊಂಡಿದ್ದೆ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ತೀನಿ ಇದರೊಳಗಡೆ. ಈಗ ಇದಕ್ಕೆ ನಾವು ಒಂದು ಮೊಟ್ಟೆ ಹೊಡಿತಾ ಇದ್ದೀನಿ, ಒಂದೇ ಒಂದು ಮೊಟ್ಟೆ ಹೊಡಿತೀನಿ. ನೋಡಿ ಮೊಟ್ಟೆ ಹೊಡೆದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಪೀಸ್ ಮಧ್ಯಕ್ಕೂ ಎಲ್ಲ ಹತ್ತೋ ಥರ. ಇದಾದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರು 30 ಮಿನಿಟ್ಸು ಆರ್ಕೊಳ್ಳೋಕ್ಕೆ ಬಿಡೋಣ. ನೋಡಿ ಈ ಥರ ಬಂದಿದೆ ಮಸಾಲೆ. ಬನ್ನಿ ಈಗ ನಾನು ಹೆಂಚಿಟ್ಕೊಂಡು ಒಂದೊಂದಾಗಿ ತವಾ ಫ್ರೈ ಮಾಡ್ತೀನಿ. ನೋಡಿ ಯಾವ ಥರ ಬರುತ್ತೆ ಅಂತ. ಎಣ್ಣೆ ಬಿಟ್ಕೋತಾ ಇದ್ದೀನಿ ಸ್ವಲ್ಪ. ಹೆಂಚು ಬಿಸಿ ಆದಮೇಲೆ ನೋಡಿ ಒಂದೊಂದಾಗಿ ನಾವು ಈ ಥರ ಫ್ರೈ ಆದಮೇಲೆ, ಕೆಳಗಡೆ ಫ್ರೈ ಆದಮೇಲೆ ಮತ್ತೆ ತಿರುವಾಕ್ಬೇಕು. ನೋಡಿ ಯಾವ ಥರ ಬಂದಿದೆ. ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಲ್ಲ. ಒಂದು ಚೂರು ಮಸಾಲೆ ಸಮೇತ ಎಣ್ಣೆಗೆ ಬಿಟ್ಕೊಳ್ಳಲ್ಲ, ಮಸಾಲೆ ಬಿಟ್ಕೊಳ್ಳೋದಿಲ್ಲ ಫಿಶ್ಶಿಂದ. ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಕಲ್ಲರ್ ಹಾಕಿಲ್ಲ, ಬರೀ ಬ್ಯಾಡ್ಗೆ ಒಣಮೆಣ್ಸಿಕಾಯಿ ಯೂಸ್ ಮಾಡಿರೋದು. ನೋಡಿ ಯಾವ ಥರ ಬಂದಿದೆ. ಸ್ವಲ್ಪ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹೆಚ್ಚಾಗೇ ಇರಲಿ. ಯಾಕಂದರೆ ಮನೇಲಿ ಮಾಡೋ ಹೆಂಚು ಸ್ವಲ್ಪ ತಿಕ್ನೆಸ್ ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿ ಚೂರು ಎಣ್ಣೆ ಹೆಚ್ಚಾಗಿ ಬಿಟ್ಕೊಳ್ಳಿ. ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಏನು ಹಿಡಿಯಲ್ಲ, ಆ ಥರ ಏನು ಫಿಶ್ ಏನು ಎಣ್ಣೆ ಹಿಡಿಯಲ್ಲ. ಮೀನಲ್ಲೇ ನಿಮಗೆ ಎಣ್ಣೆ ಇರೋದ್ರಿಂದ ಫಿಶಲ್ಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಸಖತ್ತಾಗಿ ಬರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಆಲೆ ಸಿಪ್ಪೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ, ತಿಂಬಕ್ಕೆ ಸೂಪರಾಗಿರುತ್ತೆ. ಒಂದು ನಿಂಬೆಹಣ್ಣು, ಒಂದು ಈರುಳ್ಳಿ ಜೊತೆ ಮಸ್ತ್ ಕಾಂಬಿನೇಷನ್ನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.